छात्र फिर आप में आई हूँ। पिछले कक्षा में कश्मीरी सेब पाठ को 2 भागों में विभाजित किए थे। पहले भाग में बाजार का दृश्य, सेब का व्यापार और लेखक का अनुभव, और दूसरे भाग में सेब की हालत और रेवड़ी बेचने वाले से लेखक के अभिप्राय। पिछले कक्षा में पहले भाग के अध्ययन किए थे, हम उसके एक बार याद करेंगे। पाठ के पहले भाग के प्रमुख अंश, लेखक परिचय और पाठ का आशय, शब्दार्थ के साथ पाठ का सारांश, जैसे लेखक चीजें खरीदने बाजार जाना, वहां रंगदार सेब को देखकर लेखक का मन ललचाना, विटामिन, प्रोटीन, गाजर, टमाटो, आम और सेब के बारे में लेखक के अभिप्राय। दुकानदार लेखक को अपने बातों से बहकाना, लेखक दुकानदार के बातों से आकर्षित होकर 4 आने में आधा सेर सेब लेना। पाठ के पहले भाग के प्रमुख अंश समझ लिए हैं। अब पाठ के दूसरे भाग का वाचन करती हूँ। आप हाथ में पेंसिल या पेन रखिए, कठिन शब्दों के अर्थ को लिखते जाइए। मैं वाचन करती हूँ। घर आकर लिफाफा जो का त्यों रख दिया। जो का त्यों का मतलब है जो जैसा, त्यों का वैसा, जैसा था वैसा रख दिया। यहाँ हम समझना चाहिए कि लेखक क्या किए थे, आधा सेर सेब को तौलकर घर ले आए हैं। अब घर आकर जैसा था वैसा रख दिया। रात को सेब या कोई दूसरा फल खाने का कायदा नहीं है। ರಾತ್ರಿ ಹೊತ್ತು ಯಾವುದೋ ಒಂದು ಹಣ್ಣು ತಿನ್ನಬೇಕು ಅನ್ನೋ ಪದ್ಧತಿ ಏನಿಲ್ಲ. ಬಡವರಾದರೆ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕೆಲವರು ಹಣ್ಣನ್ನ ಟಿಫನ್ ಥರನೂ ತಿಂತಾರೆ, ಕೆಲವರು ಊಟದ ಥರನೂ ಮಾಡ್ತಾರೆ. ಅವರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಇದೇ ರೀತಿ ತಿನ್ನಬೇಕು ಅನ್ನೋ ಪದ್ಧತಿ ಏನಿಲ್ಲ. ಅದನ್ನೇ ಲೇಖಕರು ಹೇಳ್ತಿದ್ದಾರೆ. ರಾತ್ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್, ಹಣ್ಣು ಯಾವುದಾದ್ರೂ ಆಗ್ಬೋದು, ಅದನ್ನ ರಾತ್ರಿ ತಿನ್ನಬೇಕು ಅನ್ನೋ ಒಂದು ಪದ್ಧತಿ ಏನಿಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಹಾಗೆ ನೋಡೋಕೆ ಹೋದ್ರೆ ಹಣ್ಣು ತಿನ್ನುವ ಸಮಯ ಪ್ರಾತಃ ಕಾಲ ಅಂದ್ರೆ ಬೆಳಗ್ಗೆನೆ. आज सुबह हाथ मुंह धोकर जो नाश्ता करने के लिए एक सेब निकाला। यहाँ लेखक के अनुभव है, ये समझना चाहिए। आज का मतलब अंदु, अंदर हिंदिन दिन और हಣ್ಣन तंदिर्तारे। शाम को वो क्या किए थे, सेब को तौलकर लाए थे। शाम वैसे ही रख दिए रात को, और सुबह उठते ही उन्होंने हाथ मुंह धोकर नाश्ता के लिए एक सेब निकाला। ಒಂದು ಹಣ್ಣನ್ನ ತಗೊಳ್ತಾರೆ. तो सड़ा हुआ था, ಅದು ಹಾಳಾಗಿತ್ತು. 1 रुपये का आकार का छिलका गल गया था. ಒಂದು ಆಣೆ ಅಂದ್ರೆ 1 ರೂಪಾಯಿನಷ್ಟು ಅಗಲದ ಒಂದು ಸೇಬಿನ ಒಂದು ಸಿಪ್ಪೆ ಕೊಳತಂಗಾಗ್ಬಿಟ್ಟಿತ್ತು. ಗಲ್ ಗಯಾ ತಾ का मतलब है ಕೊಳತ ಹಾಗಾಗ್ಬಿಟ್ಟಿತ್ತು. समझा, रात को दुकानदार ने देखा ना होगा. ಲೇಖಕರೇ ಅನ್ಕೊಳ್ತಾರೆ ರಾತ್ ಕೋ ದುಕಾನ್ದಾರ್ ಅಂದ್ರೆ ರಾತ್ರಿ ಹೊತ್ತು ಅವನು ಗಮನಿಸಿಲ್ಲ ಅನ್ಸುತ್ತೆ ಅಂತ ಅನ್ಕೊಂಡ್ರು. दूसरा सेब निकाला ಅಂದ್ರೆ ಎರಡನೇ ಸೇಬ್ ತೆಗಿತಾರೆ. ಮಗರ್ ವಹ ಆಧಾ ಸಡಾ ಹುವಾ ತಾ, ಅರ್ಧನೇ ಕೆಟ್ಟೋಗಿತ್ತು. ಪಹಲಾ ಸೇಬ್ ಕಾ 1 रुपये का गाला 1 रुपये का ಚಿಲ್ಕಾ ಗಲ್ ಗಯಾ ತಾ. ಆ दूसरा ಸೇಬ್ ಕಾ ಆಧಾ ಸಡಾ ಹುವಾ ತಾ, ಮೊದಲದಾದ್ರೂ ಒಂದು ಆಣೆಯಷ್ಟು ಆ ಸಿಪ್ಪೆ ಕೊಳತಾಗಿತ್ತು. ಎರಡನೇದು ಸಂಪೂರ್ಣ ಅರ್ಧನೇ ಹಾಳಾಗಿತ್ತು. अब संदेह हुआ, लेखक को संदेह हुआ, दुकानदार ने मुझे धोखा तो नहीं दिया है. ಅವ್ರಿಗೆ ಅನುಮಾನ ಬಂತು, ದುಕಾನ್ದಾರ್ ಅಂದ್ರೆ ಅಂಗಡಿಯವ್ರು ನಂಗೆ ಮೋಸ ಮಾಡಿದಾನ ಅಂತ ಅನ್ನಿಸ್ತು. ತೀಸರಾ ಸೇಬ್ ನಿಕಾಲ, ಮೂರನೇ ತಗೊಳ್ತಾರೆ. ಯ ಸಡಾ ತೋ ನಾ ಥಾ, ಅದೇನು ಸಿಪ್ಪೆ ಕೊಳ್ತೋಗಿರ್ಲಿಲ್ಲ. ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ. ಅದು ಮೂರನೇದು ಒಂದ್ ಕಡೆ ಒತ್ತಡ ಬಿದ್ದು, ಅಂದ್ರೆ ಅದು ಪ್ರೆಸ್ ಆಗಿ ಒಂದ್ ಕಡೆ ಪೂರ್ತಿ ಹಾಳಾಗಿತ್ತು. ಪಿಚಕ್ ಗಯಾ ಥಾ ಅಂದ್ರೆ ಮೆತ್ತಗಾಗ್ಬಿಟ್ಟಿತ್ತು. चौथा देखा, 4ನೇ ತೆಗೆದು ನೋಡ್ತಾರೆ. वह यो तो बेदाग था. बेदाग का मतलब है, दाग का मतलब है मार्क. बेदाग का मतलब है मार्क ಯಾವುದು ಇರಲಿಲ್ಲ. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ತಾ. ಆದ್ರೆ ಹಣ್ಣು ತುಂಬಾ ಚೆನ್ನಾಗಿದೆ, ಆದ್ರೆ ಒಂದು ಕಪ್ಪು ಹೋಲ್ ಆಗಿದೆ. ಅಂದ್ರೆ ಸುರಾಖ್ का मतलब है छेद. छेद ಅಂದ್ರೆ ಒಂದು ಹೋಲ್ ಆಗಿದೆ. ಜೈಸಾ ಅಕ್ಸರ್ ಬೇರೋ ಮೇ ಹೋತಾ ಹೈ. ಬೇರ್ ಅಂದ್ರೆ ಅದು ಒಂದು ಹಣ್ಣು. ಆ ಹಣ್ಣಿನಲ್ಲಿ ಹಾಗೆ ಒಂದು ಹಣ್ಣು ಪೂರ್ತಿ ಚೆನ್ನಾಗಿರುತ್ತೆ, ಹೋಲ್ಡ್ ಮಾಡಿದಾಗ ಒಳಗಡೆ ಕಪ್ಪುದ ಒಂದು ರಂಧ್ರವನ್ನ ಅಂದ್ರೆ ಒಂದು ಹೋಲನ್ನ ಕಾಣ್ತೀವಿ.
काटा तो भीतर वैसा ही दब्बे जैसे बेरों में होता है, एक सेब भी खाने लायक नहीं। ಒಂದು ಸೇಬು ತಿನ್ನಕ್ लायक ಇಲ್ಲ। पहला सेब क्या हुआ था, एक छिलका गल गया था, 1 रुपये का यानी आकार का 1 रुपये आकार का छिलका गल गया था। दूसरा सेब आधा सड़ा हुआ था। तीसरा सेब दबकर पिचक गया था और चौथा सेब तो बेदाग था परंतु एक काला सुराग था। ಟೋಟಲಿ ಇಲ್ಲಿ 4 ಹಣ್ಣುಗಳು ಸಹ ತಿನ್ನೋದಕ್ಕೆ ಲಾಯಕ್ ಆಗಿರಲಿಲ್ಲ। 4 आने पैसों का इतना गम ना हुआ जितना समाज के इस चारित्रिक पतन का। ಹಣ್ಣನ್ನ ದುಡ್ಡು ಕೊಟ್ಟಿದ್ದಕ್ಕೆ ಅವರಿಗೆ ಬೇಜಾರಾಗಿಲ್ಲ, ದುಃಖ ಆಗಿಲ್ಲ, ಆದರೆ ಆ ಮೋಸದ ವಿಷಯ ನೆನೆಸ್ಕೊಂಡು ಅವರಿಗೆ ಬಹಳ ದುಃಖ ಆಯಿತು। ಚಾರಿತ್ರಿಕ್ ಪತನ್ ಕಾ ಮತ್ಲಬ್ ಹೈ, ಚಾರಿತ್ರಿಕ ಅಂದ್ರೆ ಒಂದು ಸಮಾಜದ ಒಂದು ಅವನತಿ, ಅಂದ್ರೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ, ಮೋಸ ಅನ್ನೋದು ಹೇಗೆ ಮಾಡ್ತಾರೆ, ನಂಬಿಕೆ ಅನ್ನೋದೇ ಇಲ್ಲ, ವಿಶ್ವಾಸ ದ್ರೋಹ ಹೇಗಿರುತ್ತೆ ಅನ್ನೋದನ್ನ ನೆನೆಸ್ಕೊಂಡವ್ರಿಗೆ ಬಹಳ ದುಃಖ ಆಗುತ್ತೆ। दुकानदार ने जानबूझकर मेरे साथ धोखेबाजी का व्यवहार किया। दुकानदार ಅಂದ್ರೆ ಅಂಗಡಿಯವನು ಗೊತ್ತಿದ್ದೆ, ಜಾನ್ ಬೂಜ್ಕರ್ ಅಂದ್ರೆ ಗೊತ್ತಿದ್ದು, ಮೇರೆ ಸಾಥ್ ಅವ್ರ ಜೊತೆ ಆ ವ್ಯವಹಾರ, ಧೋಕೆಬಾಜಿ ಅಂದ್ರೆ ಅವ್ಯವಹಾರ ಅಥವಾ ಒಂದು ಮೋಸವನ್ನ ಮಾಡಿದ್ದ। ಏಕ್ ಸೇಬ್ ಸಡಾ ಹುವಾ ತೋ, ಒಂದು ಹಾಳಾಗಿದ್ದಿದ್ರೆ, ಸಡಾ ಕಾ ಮತ್ಲಬ್ ಹೈ ಹಾಳಾಗಿದ್ದಿದ್ರೆ, ತೋ ಮೈ ಉಸ್ಕೋ ಕ್ಷಮಾಕ್ಕೆ ಯೋಗ್ಯ ಸಮಜ್ತಾ, ಅದನ್ನ ಕ್ಷಮಿಸಕ್ಕೆ ಅರ್ಹ ಅಂತ ಅನಿಸುತ್ತೆ। ಯಾಕಂದ್ರೆ 4 ಹಣ್ಣಲ್ಲಿ ಏನೋ ಬೈ ಮಿಸ್ಟೇಕ್ ಒಂದು ಬಂದಿರ್ಬೋದು ಅಂತ ಅನಿಸ್ಬೋದು। ಉಸ್ಕಿ ನಿಗಾ ನಾ ಪಡಿ ಹೋಗಿ, ಅವ್ರು ಅನ್ಕೊಳ್ತಿದ್ರು ಅವ್ರು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅಂತ। ಮಗರ್ ಚಾರೋಂಕೆ ಚಾರೋ, 4ರಲ್ಲಿ 4 ಖರಾಬ್ ನಿಕಲ್ ಜಾಯೆ, ಅಂದ್ರೆ 4 ಹಣ್ಣು ಕೆಟ್ಟಿದ್ದನ್ನು ನೋಡಿ ಅವರಿಗೆ ಸಂಪೂರ್ಣ ನಂಬಿಕೆ ಬಂತು, ಅವನು ಗೊತ್ತಿದ್ದು ಮೋಸ ಮಾಡಿದ್ದಾನೆ ಅಂತ ಅನ್ನಿಸ್ತು। ಯಹತೋ ಸಾಫ್ ಧೋಖಾ ಹೈ, ಅವ್ರಿಗೆ ಗೊತ್ತಾಗೋಯ್ತು ಇದು ಖಂಡಿತವಾಗಿಯೂ ಸಹ ಗೊತ್ತಿದ್ದು ಮಾಡಿರ್ತಕ್ಕಂಥ ಮೋಸ। ಮಗರ್ ಇಸ್ ಧೋಖೆ ಮೇ ಮೇರಾ ಭಿ ಸಹಯೋಗ ತಾ, ಇದರಲ್ಲಿ ಅವರ ಒಂದು ಸಹಕಾರನೂ ಇದೆ। ಯಾವತ್ತು ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಕ್ಕೆ ಸಾಧ್ಯ ಇಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ। ದುಡ್ಡು ಕೊಡ್ತಕ್ಕಂಥವ್ರು ಗಮನ ಹರಿಸಿದ್ದಿದ್ರೆ ಹಣ್ಣು ಕೊಂಡ್ಕೊಳ್ಳೋರು ಈ ರೀತಿ ಆಗ್ತಿರ್ಲಿಲ್ಲ। ಯಾವಾಗ ಲೇಖಕರು ಅದರ ಕಡೆ ಗಮನ ಕೊಡ್ಲಿಲ್ಲ, ಅದನ್ನ ಅಡ್ವಾಂಟೇಜ್ ಮಾಡ್ಕೊಂಡ ಅಂಗಡಿಯವನು ಅವನೇನ್ ಮಾಡ್ದ, ಎಲ್ಲ ಹಾಳಾಗಿರೋ ಹಣ್ಣನ್ನ ಹಾಕ್ದ। ಇದು ಇಬ್ಬರದು ತಪ್ಪಿದೆ, ಲೇಖಕರು ಗಮನಿಸಿದ್ರೆ ಹಣ್ಣು ಚೆನ್ನಾಗಿರ್ತಿತ್ತು, ಗಮನಿಸ್ಲಿಲ್ಲ, ಸೊ ಅವ್ರು ಮೋಸ ಮಾಡಿದ್ರು। ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ, ನಾನು ಹಿಂದೂ ಮುಂದೆ ನೋಡ್ದಲೆ, ಅಂದ್ರೆ ಲೇಖಕರು ಹಿಂದೂ ಮುಂದೆ ನೋಡ್ದಲೆ ರೂಮಾಲ್, ಅಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ರೂಮಾಲ್ ಕ ಮತ್ಲಬ್ ಇವಾಗಿನ ತರ ಹ್ಯಾಂಡ್ ಕವರ್ಸ್ ಎಲ್ಲ ಇರ್ತಿರ್ಲಿಲ್ಲ, ಅವಾಗ ಟವಲ್ ಆಗಿರ್ಬೋದು, ಶಾಲ್ ಆಗಿರ್ಬೋದು ಅಂತರಲ್ಲಿ ವ್ಯಾಪಾರಕ್ಕೆ ಹೋದಾಗ ಅದರಲ್ಲೇ ಆ ಒಂದು ಏನೇ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಅದನ್ನ ತಗೊಂಡ್ಬರೋದು ಉಂಟು। ಆ ರೀತಿ ಇವರು ರೂಮಾಲ್ ಅಂದ್ರೆ ಅವ್ರು ಹೊತ್ಕೊಂಡಿರ್ತಕ್ಕಂಥ ಶಾಲ್ನ ಕೊಟ್ಟಿದ ತಕ್ಷಣನೇ ಅವ್ನಿಗೆ ಅರ್ಥ ಆಯ್ತು, ಓ ಇವನ್ ಮನುಷ್ಯ ಇದ್ರ ಕಡೆ ಗಮನ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಅವ್ನು ಮೋಸ ಮಾಡೋ ಪ್ರಯತ್ನ ಮಾಡ್ದ। ಉಸ್ನೆ ಭಾಂಪ್ ಲಿಯಾ, ಭಾಂಪ್ का मतलब है पहचान, लिख लेना बच्चों, भांप का मतलब है पहचान। ಅವ್ರಿಗೆ ಗೊತ್ತಾಗೋಯ್ತು, ಹಣ್ಣಿನ ವ್ಯಾಪಾರಸ್ಥರಿಗೆ ಗೊತ್ತಾಗ್ಬಿಡತ್ತೆ ನಾವು ಯಾವ ರೀತಿ ನಾವು ಗಮನಿಸ್ತಿದೀವಾ ಗಮನಿಸ್ತಿಲ್ವಾ, ಹಣ್ಣನ್ನು ತಗೊಳ್ಳೋ ರೀತಿ ಯಾವ ರೀತಿ ಇದೆ, ಇವರು ಆರೋಗ್ಯ ಸರಿ ಇಲ್ವಾ, ನಮ್ಮ ಮೇಲೆ ನಂಬಿಕೆ ಇಟ್ಟಿದಾರಾ, ಇದನ್ನೆಲ್ಲ ಗಮನಿಸಿನೇ ಅವರು ಮೋಸ ಮಾಡೋದಕ್ಕೆ ಸಾಧ್ಯ। भांप लिया कि यह महाशय अपनी आंखों से काम लेने वाले जीव नहीं है, ಇದನ್ನ ಕಣ್ಣಿಂದ ನೋಡಿ ಅದನ್ನ ಚೆಕ್ ಮಾಡಲ್ಲ ಅಂತ ಅವರಿಗೆ ಗೊತ್ತಾಯ್ತು। ಅವ್ರನ್ನ इतना चौकस है कि घर से लौट आए, चौकस का मतलब है यहाँ ಸಚೇತ್, ಸಚೇತ್ ಅಂದ್ರೆ ಅವ್ರು ಅಷ್ಟೊಂದು ಗಮನ ಕೊಡೋದಿಲ್ಲ, ಮತ್ತೆ ಮನೆಗೆ ಹೋಗಿ ವಾಪಸ್ ತರೋ ಅಂತ ವ್ಯಕ್ತಿ ಅಲ್ಲ ಅಂತಾನು ಗೊತ್ತಾದ್ಮೇಲೆ ಇವರು ಅದನ್ನ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಾರೆ। आंखों से काम लेने वाले जीव नहीं है और ना इतने चौकस है, चौकस का मतलब है सचेत रहना, सजग रहना, ಗಮನ ಇರ್ತಕ್ಕಂಥದ್ದು, ಗಮನಿಸ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ। आदमी बेईमानी तभी करता है अब उसे अवसर मिलता है, ಅವಕಾಶ ಸಿಕ್ಕಿದಾಗ ಮಾತ್ರ ಮನುಷ್ಯ ಪ್ರತಿಯೊಬ್ಬರು ಸಹ ಮೋಸ ಮಾಡೋದಕ್ಕೆ ಸಾಧ್ಯ। ಯಾವಾಗೂ ಮೋಸ ಮಾಡ್ತಾರೆ ಅಂತಲ್ಲ, ಅವಕಾಶನ ಉಪಯೋಗಿಸ್ಕೊಳ್ತಾರೆ, ಅಂದ್ರೆ ವ್ಯಾಪಾರ ತಗೊಳ್ತಕ್ಕಂಥ ಖರೀದಿ ಮಾಡ್ತಕ್ಕಂಥವ್ರ ವ್ಯವಹಾರ ಅಥವಾ ಅವರ ಒಂದು ಮುಖಚರ್ಯೆ, ಅವ್ರು ಯಾವ ರೀತಿ ಇದ್ದಾರೆ, ತುಂಬಾ ಸುಸ್ತಾಗಿದಾರ, ನಮ್ಮ ಕಡೆ ಗಮನಿಸ್ತಾ ಇದ್ದಾರಾ ಗಮನಿಸ್ತಿಲ್ವಾ, ಇವನ್ನೆಲ್ಲವನ್ನ ಗಮನಿಸಿ ಅವರು ನಮಗೆ ಮೋಸ ಮಾಡ್ತಾರೆ। आदमी बेईमानी तभी करता है जब उसे अवसर मिलता है, अवसर का मतलब है अवकाश, समय। बेईमानी का अवसर देना चाहे वह अपने ढीलेपन से हो
2 ರೀತಿ 3 ರೀತಿಯಲ್ಲಿ ಅದು ನಮ್ಮನ್ನು ಮೋಸ ಮಾಡ್ತಕ್ಕಂಥ ಒಂದು ಗಮನಿಸ್ತಾರೆ ಅದನ್ನ. ಮೊದಲನೇದಾಗಿ ಡೀಲೆ ಪನ್ಸೆ ಹೋ, ನಮ್ಗೇನೋ ಆರೋಗ್ಯ ಸರಿ ಇಲ್ಲ, ಸುಸ್ತಿ ಇದ್ದೀವಿ, ನಾವು ಅದ್ರ ಕಡೆ ಗಮನ ಕೊಡ್ತಿಲ್ಲ ಅಂದಾಗೂ ಮೋಸ ಮಾಡೋ ಚಾನ್ಸ್ ಇರುತ್ತೆ. ಯಾ ಸಹಜ ವಿಶ್ವಾಸಸೆ, ಅಂದ್ರೆ ಒಂದು ಸಹಜವಾದ ನಂಬಿಕೆ, ತೂಕ ಮಾಡ್ಕೊಡಪ್ಪ ಅಂತ ಹೇಳ್ಬಿಡ್ತೀವಿ, ಆ ವಿಶ್ವಾಸನ ಅವ್ರೇನ್ ಮಾಡ್ತಾರೆ ಅಡ್ವಾನ್ಸ್ ಆಗಿ ತಗೊಳ್ತಾರೆ. ಯಾಕೆಂದ್ರೆ ನಂಬಿಕೆಯಿಂದ ಕೊಟ್ಬಿಟ್ರಲ್ಲ ಅವರು, ರೂಮಲ್ಲಿ ಕೊಟ್ಟಿದ ತಕ್ಷಣ ತೂಕ ಮಾಡಿ ಕೊಡ್ತಾನೆ ಅಂತ ಅನ್ಕೊಂಡ್ರು, ಅವ್ನು ತೂಕ ಮಾಡಿದ್ದೆಲ್ಲ ಕೆಟ್ಟ ಹಣ್ಣು. ಇಲ್ಲಿ ಸಹಜವಾದ ನಂಬಿಕೆ ಇರಬೇಕು, ಆದ್ರೆ ವ್ಯಾಪಾರಸ್ಥರ ಮೇಲೆ ಅದ್ರ ಕಡೆ ಹೆಚ್ಚಿನ ಗಮನನೂ ಇರಬೇಕು ಅನ್ನೋದನ್ನ ಲೇಖಕರು ಇಲ್ಲಿ ಹೇಳ್ತಿದ್ದಾರೆ. बेईमानी में सहयोग देना होता है. सहयोग 2 रूपों से होता है. पहले ढीलेपन से हो या ಸಹಜ ವಿಶ್ವಾಸ ಸೆ. ನಮ್ಗೆ ಆರೋಗ್ಯ ಸರಿ ಇಲ್ದಾಗ ಮೋಸ ಹೋಗ್ತೀವಿ, ಇಲ್ಲ ಅಂದ್ರೆ ಸಹಜವಾದ ನಂಬಿಕೆ ಅಂದ್ರೆ ಏನೋ ಒಂದು ಮೂಢನಂಬಿಕೆ ಅಥವಾ ಅಂಧವಿಶ್ವಾಸ ಅಂತ ಹೇಳ್ತಾರಲ್ಲ, ಅಂತ ಸಮಯದಲ್ಲಿ ನಾವು ಮೋಸ ಹೋಗ್ತೀವಿ. पढ़े लिखे बाबुओं और कर्मचारियों पर तो अब कोई विश्वास नहीं करता. ಅದರಲ್ಲೂ ಓದು ಬರಹ ಕಲ್ತಿರ್ತಕ್ಕಂಥ ದೊಡ್ಡ ಗಣ್ಯ ವ್ಯಕ್ತಿಗಳನ್ನಂತೂ ನಂಬೋದೇ ಇಲ್ಲ, ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. किसी थाने का मतलब है पुलिस स्टेशन, कचहरी का मतलब है ऑफिस. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಆಫೀಸ್ಗೆ ಹೋಗಿ ಯಾ ಮುನ್ಸಿಪಾಲ್ಟಿ ಮೇ ಹೋಗಿ, ಮುನ್ಸಿಪಾಲ್ಟಿ ಅಂದ್ರೆ ನಗರಸಭೆಯಲ್ಲಿ ಏನೇ ಕೆಲಸಕ್ಕೆ ಹೋದ್ರೂ ಸಹ चले जाइए, आपकी ऐसी दुर्गति होगी कि आप बड़ी से बड़ी हानि उठा कर भी उधर ना जाएंगे. ಒಂದು ಬಾರಿ ನೀವು ಅಲ್ಲಿ ಹೋಗಿ ಬಂದ್ಬಿಟ್ರೆ ಎಂತಹ ಕಷ್ಟ ಬಂದ್ರೂ ನಾವು ಆ ಮೆಟ್ಲು ಹತ್ತಲ್ಲ ಅಂತ ಹೇಳ್ತೀರಾ. ಅಷ್ಟೆಲ್ಲ ಸುಲಿಗೆಯನ್ನ ಮಾಡ್ತಾರೆ, ಅಷ್ಟೆಲ್ಲ ಮೋಸವನ್ನ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ದೊಡ್ಡ ದೊಡ್ಡ ಆಫೀಸ್ಗಳಲ್ಲಾಗ್ಬೋದು, ಫೈಲ್ ಮೂವ್ ಆಗ್ಬೇಕಂದ್ರೆ ಸಾಕಷ್ಟು ಕಾಂಚಾಣ ಚೆಲ್ಲಬೇಕಾಗುತ್ತೆ. ಕಾಂಚಾಣ ಚೆಲ್ಲಿದ್ರು ಸಹ ಅವಾಗ ಬಾ ಇವಾಗ ಬಾ ಅಂತಾರೆ. ಸಾಕಷ್ಟು ಮೋಸಗಳು ನಡೆಯುತ್ತೆ. ಹಾಗಾಗಿ ಗೊತ್ತಿರೋರು ಯಾರು ಸಹ ಮುನ್ಸಿಪಾಲ್ಟಿಗಾಗ್ಬೋದು ಅಥವಾ ಆಫೀಸ್ ಕೆಲಸಕ್ಕಾಗ್ಬೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ಹೋಗಿ ಬಂದವ್ರು ಮತ್ತೆ ಎಂಥ ಕಷ್ಟ ಬಂದರೂ ಹೋಗೋದಿಲ್ಲ ಅಂತ ಲೇಖಕರ ಅನುಭವ. ಪಹಲೆ ಐಸಾ ನಹೀ ತಾ, ವ್ಯಾಪಾರಿಯೋಂ ಕಿ ಸಾಕ್ ಬನಿ ಹುಯಿ ಥಿ. ಮೊದಲಿಗೆ ಹಾಗಿರ್ಲಿಲ್ಲ. ವ್ಯಾಪಾರಿ ಅಂದ್ರೆ ವ್ಯಾಪಾರಸ್ಥರ ಜೊತೆ ಲೇನ್ ದೇನ್ ಕಾ ವ್ಯವಹಾರ. ಸಾಕ್ ಕ ಮತ್ಲಬ್ ಹೈ ಲೇನ್ ದೇನ್ ಕಾ ವ್ಯವಹಾರ, ಕೊಟ್ಟು ತೆಗೆಯೋ ವ್ಯವಹಾರ ನಡೀತಿತ್ತು. जो त्यो यो तौल में चाहे चटाक आधा चटाक कसले, ಅಂದ್ರೆ ಚಟಾಕ್ ಆದ ಚಟಾಕ್ ಕಸ್ಲೆ ಅಂದ್ರೆ ಅರ್ಧ ಚಟಾಕು ಅಂದ್ರೆ ನೀವು ಗೊತ್ತಿರಲ್ಲ ಅನ್ಸುತ್ತೆ ಮಕ್ಕಳೇ. ಚಟಾಕ್ ಅಂದ್ರೆ ಈ ಸೊಲಿಗೆ ಅಂತ ಕರೀತಾರೆ. ಈ ಕಡಲೆ ಬೀಜ ಇಂಥವನ್ನೆಲ್ಲ ಅಳಿತಾರೆ ನೋಡಿ, ಚಿಕ್ಕದೊಂದಿರುತ್ತೆ. ಸೇರ್ ಅಂತದ್ರಲ್ಲಿ ಪುಟಾಣಿದೊಂದಿರುತ್ತೆ, ಅದನ್ನ ಚಟಾಕ್ ಅಂತ ಕರೀತಾರೆ. ಒಂದು ಚಟಾಕು ಹೆಚ್ಚಾಗ್ಬೋದು. ಸೇರನ್ನ ಅಳತೆ ಮಾಡುವಾಗ ಅಳತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದ್ರೆ ವಸ್ತುವಿನಲ್ಲಿ ಮಾತ್ರ ಯಾವುದೇ ರೀತಿಯ ಮೋಸ ಆಗಲ್ಲ. लेकिन आप उन्हें 5 की जगह भूल से 10 के नोट दे आते तो आपको घबराने की कोई जरूरत ना थी. ಅಂದ್ರೆ ನೀವು ಅಳತೆಯಲ್ಲಿ ಮೋಸ ಆಗೋದಿಲ್ಲ. ಹಾಗಾಗಿ ನೀವು ಅಕಸ್ಮಾತ್ ಏನಾದ್ರೂ ₹1 ಕೊಡೋ ಜಾಗದಲ್ಲಿ ಯಾನಿ 10 के नोट दे आते तो ₹1 के जगह ₹1 ಜಾಗದಲ್ಲಿ ನೀವೇನಾದ್ರೂ ಅಲ್ಲಿ ₹10 ಕೊಟ್ಟು ಬಂದ್ರೆ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮೋಸ ಅನ್ನೋದು ಹಿಂದಿನ ಕಾಲದಲ್ಲಿ ಗೊತ್ತಿರಲಿಲ್ಲ. ನೀವು ಯಾವುದೇ ವಸ್ತು ತಗೊಂಡ್ರು ಮೋಸ ಆಗ್ತಿರ್ಲಿಲ್ಲ, ನೀವು ಮರ್ತು ದುಡ್ಡು ಕೊಟ್ಟರು ಮತ್ತೆ ಅದಕ್ಕೆ ಯಾವುದೇ ರೀತಿಯ ಮೋಸ ಆಗ್ತಿರ್ಲಿಲ್ಲ. ಆಪ್ಕೆ ರೂಪಿಯೇ ಸುರಕ್ಷಿತ ಹೈ ಅಂದ್ರೆ ನಿಮ್ಮ ದುಡ್ಡು ಸುರಕ್ಷಿತವಾಗಿದೆ ಅಂತಾನೆ ಅನ್ಕೋಬಹುದು. ಮುಜೆ ಯಾದ್ ಹೈ, ಅವರ ಇನ್ನೊಂದು ಅನುಭವನ ನಿಮ್ ಜೊತೆ ಹಂಚ್ಕೋತಾರೆ. ಅವ್ರಿಗೆ ನೆನಪಿರೋ ಹಾಗೆ ಏಕ್ ಬಾರ್ ಮೈನೆ ಕಾ ಮತ್ಲಬ್ ಯಹಾ ಕೌನ್ ಹೈ लेखक ने मोहर्रम के मेले में एक दुकानदार से 1 पैसे की रेवड़िया ली थी. ರೇವಡಿಯಾ का मतलब है ಎಳ್ಳಿನಿಂದ ಮಾಡಿರ್ತಕ್ಕಂಥ ಒಂದು ಉಂಡೆ, ಸಿಹಿ ತಿನಿಸು ಅಂತ ಹೇಳ್ಬೋದು. ಅದು ಒಂದು ರೀತಿಯ ಸಿಹಿ ತಿನಿಸು. ಆ ಸಿಹಿ ತಿನಿಸುವಲ್ಲಿ ಎಳ್ಳನ್ನ ಸೇರಿಸಿರ್ತಾರೆ. ಎಳ್ಳು ಅಂದ್ರೆ ತಿಲ್ ಅಂತ. ರೇವಡಿಯಾ ಲೀತಿ और पैसे की जगह 1 पैसे ಕೊಡೋ ಹತ್ರ ಅಠನ್ನಿ ದೇ ಆಯಾ ಥಾ ಅಂದ್ರೆ ಒಂದೇ 1 पैसे ಕೊಡೋ ಜಾಗದಲ್ಲಿ ಅಠನ್ನಿ का मतलब है 50 NP 50 पैसेನ ಕೊಟ್ಟು ಬಂದಿದ್ರಂತೆ. घर आकर जब अपनी भूल मालूम हुई तो दुकानदार के पास दौड़ाया. ಅವ್ರಿಗೆ ಗಾಬರಿ ಆಗೋಗುತ್ತೆ. ಇವಾಗ ನಮ್ಗೇನು ಅನ್ಸಲ್ಲ, 50 पैसे ₹1ಗೆ ಬೆಲೆ ಇಲ್ಲ. ಅವಾಗ ಅದು ಅಷ್ಟು ಮಹತ್ವದ ಬೆಲೆ ಇತ್ತು. 50 पैसे ಕೊಟ್ಟು ಬಂದನಲ್ಲ, ಅವ್ನು ವಾಪಸ್ ಕೊಡ್ತಾನೆ ಇಲ್ವೋ ಅಂತ ಅವನಿಗೆ ಲೇಖಕರಿಗೆ ತುಂಬಾ ಗಾಬರಿ ಆಗುತ್ತೆ. ಅವರು ದುಕಾನ್ದಾರ್ ಕೆ ಪಾಸ್ ದೌಡ್ ಗಯ ಅಂದ್ರೆ ಮತ್ತೆ ಓಡಕ್ ಶುರು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ.
ಆಶಾ ನಹಿ ಥಿ ಕಿ ವ ಅಟರ್ನಿ ಲೌಟ್ ಆಯೇಗಾ. ಲೇಖಕರಿಗೆ ಅನ್ಸಿತ್ತು ಆ ಅಟರ್ನಿ ಅಂದ್ರೆ 50 NP ಅವ್ನು ಕೊಡಲ್ಲ ಅಂತ ಅನ್ಕೊಂಡಿದ್ರು. ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ತ ಸೆ ಅಟರ್ನಿ ಲೌಟಾ ದಿ और ಉಲ್ಟೆ ಸಮझे ಮುಜ್ಸೆ ಕ್ಷಮಾ ಭಿ ಮಾಂಗಿ. ಅವ್ರು ವಾಪಸ್ಸು ಕೊಟ್ಟಿದ್ದಲ್ದೆ ಅಂಗಡಿಯವನು ಅವ್ರ ಜೊತೆ ಕ್ಷಮೆಯನ್ನ ಕೇಳ್ತಾರೆ, ಸಾರಿ ಕೇಳ್ತಾರೆ. ಕೊಟ್ಟವ್ರು ಇವರು, ಆದ್ರೆ ಸಾರಿಯನ್ನ ಕೇಳ್ತಾರೆ. ಅಷ್ಟೊಂದು ಸಂಸ್ಕಾರ ಹಿಂದಿನ ಕಾಲದಲ್ಲಿ ಇತ್ತು. ಆ ಸಂಸ್ಕಾರ ಈಗ ಇಲ್ಲ. और यहाँ कश्मीरी सेब के नाम से सड़े हुए सेब बेचे जाते हैं. ನೋಡಿ ಕಂಪೇರ್ ಮಾಡಿ ಹೇಳ್ತಿದ್ರು. ಆವಾಗ ರೇವಡಿ ಅಂದ್ರೆ ಎಳ್ಳುಂಡೆ ತಗೊಂಡಾಗ ಕೊಟ್ಟು ದುಡ್ಡನ್ನ ವಾಪಸ್ ಕೊಟ್ರು ಮರ್ತೋಗಿದ್ದನ್ನ. ಆದ್ರೆ ಇಲ್ಲಿ ಆ ಮಾಲನ್ನೇ ಅದ್ರ ಬದಲು ಮಾಡ್ಬಿಡ್ತಾರೆ. ಕಾಶ್ಮೀರಿ ಸೇಬ್ ಅಂದ್ರೆ ಕಾಶ್ಮೀರದಿಂದ ಬಂದಿದೆ ಅಂತ ತುಂಬಾ ಒಂದು ಅವ್ರಿಗೆಲ್ಲ ಏನೆಲ್ಲ ಪುಸ್ಲಾಯಿಸಿ ಕೊಟ್ಟಿದ್ರಲ್ಲ, ಒಂದ್ ಹಣ್ಣು ಚೆನ್ನಾಗಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ವಸ್ತುವಿಗೆ ಮೋಸ ಇರ್ಲಿಲ್ಲ, ದುಡ್ಡು ಕೊಟ್ಟರು ಅದು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇತ್ತು. ಈ ದಿನದಲ್ಲಿ ವಸ್ತುವಿನ ಬಗ್ಗೆ ಏನೋ ನಂಬಿಕೆ ಇಲ್ಲ, ನಾವು ಕೊಟ್ಟ ದುಡ್ಡನ್ನು ವಾಪಸ್ ಬರುತ್ತೆ ಅನ್ನೋ ನಂಬಿಕೆನೂ ಇಲ್ಲ. मुझे आशा है, मुझे का मतलब है लेखक का आशा है कि पाठक बाजार में जाकर ಅಂದ್ರೆ बाजार ಹೋಗಿ जाकर मेरी तरह आंखें बंद ना कर लिया करेंगे. ನಂತರ ಕಣ್ಮುಚ್ಚಿ ವ್ಯವಹಾರ ಮಾಡಲ್ಲ ಅಂದ್ರೆ ಗಮನವನ್ನ ಹರಿಸಬೇಕು ಅಂತ. ಸಚೇತ್ ರಹನಾ ಚಾಹಿಯೆ. ಸಚೇತ್ ಅಂದ್ರೆ ಅಲರ್ಟ್ ಆಗಿ ಇರಬೇಕು ವ್ಯಾಪಾರ ಮಾಡುವಾಗ. ನಹಿ ತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ. ಇಲ್ಲ ಅಂದ್ರೆ ನನಗೆ ಅಂದ್ರೆ ಲೇಖಕರಿಗೆ ಹೇಗೆ ಕಾಶ್ಮೀರಿ ಸೇಬ್ ಅಂತ ಮೋಸ ಆಯಿತೋ ಅದೇ ಮೋಸನ ನಾವು ಪಡಿಬೇಕಾಗುತ್ತೆ ಅನ್ನೋದ್ ರೀತಿಲಿ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮಕ್ಕಳೇ ಇದನ್ನ ಅರ್ಥ ಮಾಡ್ಕೋಬೇಕು. ಲೇಖಕರು ಅವರ ಅನುಭವದ ಜೊತೆಗೆ ನಿಮಗೆ ಒಂದು ಕಾಷನ್ ಕೊಡ್ತಿದ್ದಾರೆ. ವ್ಯಾಪಾರ ಮಾಡುವಾಗ ಮೈಯೆಲ್ಲ ಕಣ್ಣಾಗಿಟ್ಕೊಂಡಿರ್ಬೇಕು, ಗಮನಿಸಿ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಾವು ಯಾವಾಗ ಅದನ್ನ ಗಮನ ಕೊಡೋದಿಲ್ಲ ಆಗ ಮೋಸ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಿ ಒಬ್ಬರ ಕೈಯಿಂದ ಆಗಿರ್ತಕ್ಕಂಥದ್ದಲ್ಲ, ಇಬ್ರು ಸೇರಿ ಆಗ್ತಕ್ಕಂಥದ್ದು. ದುಕಾನ್ದಾರ್ ಬಿ और ग्राहक भी दोनों को ये सचेत रहना चाहिए, नहीं तो बहुत ही बर्बाद होगा. बच्चों, पाठ के दूसरे भाग में भी कुछ प्रमुख अंश है. ಲೇಖಕ್ ಸೇಬ್ಗೆ ಹಾಲತ್ ಪರಕ್ನ ಅಂದ್ರೆ ಆ ಸ್ಥಿತಿಯನ್ನ ಗಮನಿಸ್ತಾರೆ. ಹಾಲತ್ ಏನಾಗಿರುತ್ತೆ ಅದರ ಸ್ಥಿತಿ? ಒಂದು ಹಣ್ಣು क्या हुआ था? पहला सेब आधा छिलका गल गया था, दूसरा सेब आधा सड़ा हुआ था, तीसरा सेब बेदा पिचक गया था, एक तरफ दबकर पिचक गया था, और चौथा सेब बेदाग था परंतु उसमें एक काला सुराख था. पहला सेब क्या हुआ था? छिलका गल गया था, दूसरा सेब आधा सड़ा हुआ था, तीसरा सेब बेदाग था परंतु काला सुराख था, तीसरा सेब पिचक गया था, दबकर पिचक गया था, और चौथा सेब काला सुराख था. बेदाग था ಅದರಲ್ಲಿ ಯಾವುದೇ ಮಾರ್ಕ್ ಇರಲಿಲ್ಲ, ಬಟ್ ಅದರ ಒಂದು ಕಪ್ಪನೆ ಒಂದು ರಂಧ್ರ ಇತ್ತು. और दूसरा अंश है दुकानदार के बारे में लेखक के नाराजगी. ಯಾವಾಗ ದುಕಾನ್ದಾರ್ ಅಂದ್ರೆ ಅಂಗಡಿಯವನ ಬಗ್ಗೆ ಲೇಖಕರ ನಾರಾಜಗಿ. ಯಾವಾಗ ಅವ್ರು ಕೋಪ ಮಾಡ್ಕೊಳ್ತಾರೆ? ಅವ್ರಿಗೆ ಗೊತ್ತಿದ್ದು ಮೋಸ ಮಾಡ್ತಾರಲ್ಲ. सो चारों सेब में एक भी खाने लायक नहीं थी, इसलिए वह दुकानदार से बहुत नाराजगी करता है. ಬೇಯಿಮಾನಿ ಕೆ ಬಾರೆ ಮೇ ಲೇಖಕ್ಕೆ ರಾಯ್. ಬೇಯಿಮಾನಿ ಅಂದ್ರೆ ಮೋಸ ಮಾಡ್ತಕ್ಕಂಥದ್ದು, ಅಂದ್ರೆ ಅವಿಶ್ವಾಸ ಅಂತ. ಯಾವಾಗ ಅದರ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ ಎರಡು ರೀತಿಯಲ್ಲೂ. ಬೇಯಿಮಾನಿ ಕರ್ನೇವಾಲೆ ಅಂದ್ರೆ ಬೇಯಿಮಾನಿ ಅಂದ್ರೆ ಮೋಸ ಮಾಡ್ತಕ್ಕಂಥವ್ರು ಅವಸರ ಚುನ್ಲೇತಾ ಹೈ, ಅವಸರವನ್ನ ಅಂದ್ರೆ ಅವಕಾಶವನ್ನ ಹುಡುಕೋತಾರೆ. ಏಕ್ ತೋ ವೋ ಗ್ರಾಹಕ್ ढीलेपन से हो या ಗ್ರಾಹಕ್ अपने ಸಹಜ ವಿಶ್ವಾಸ ಸೆ. ಲೇಖಕರು ಹೇಳೋ ಪ್ರಕಾರ ಯಾವಾಗಪ್ಪ ನಮ್ಗೆ ಮೋಸ ಆಗುತ್ತೆ ಅಂದ್ರೆ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ನಾವು ಢೀಲೇಪ್ ಅಂದ್ರೆ ಆರೋಗ್ಯ ಸರಿ ಇಲ್ಲದ ಕಾರಣದಲ್ಲಿ, ಇನ್ನೊಂದು ಅವ್ರ ಮೇಲೆ ಸಹಜವಾದ ನಂಬಿಕೆ ಇಡೋದ್ರಿಂದ ನಮ್ಗೆ ಮೋಸ ಆಗತ್ತೆ. ರೇವಡಿ ಅವ್ರ ಸೇಬ್ ಬೇಚನೆ ವಾಲೆ ಮೇ ಅಂತರ್ ಅವ್ರ ಲೇಖಕ್ಕೆ ಅನುಭವ. ಇಲ್ಲಿ ಹೇಳೋದಾದ್ರೆ ರೇವಡಿ ಅಂದ್ರೆ ಎಳ್ಳುಂಡೆ, ಅವರು ಎರಡು ಅನುಭವ ಹೇಳ್ತಾರೆ. ಕಾಶ್ಮೀರಿ ಸೇಬ್ ಅಂತ ಪುಸ್ಲಾಯಿಸಿ ಕೊಟ್ಟಿರ್ತಕ್ಕಂಥ 4 ಹಣ್ಣು ಕೆಟ್ಟೋಗುತ್ತೆ. ಸೇಬ್ ಬೇಚನೆ ವಾಲಾ ಯಹಾ ಕ್ಯಾ ಹೋತಾ ಹೈ? ಬೇಯಿಮಾನಿ ಹೋತಾ ಹೈ. ರೇವಡಿ ಬೇಚನೆ ವಾಲೆ ಈಮಾನಿ ಹೋತಾ ಹೈ. ಅವನು ಈಮಾನ್ದಾರ್ ಅಂದ್ರೆ ಅವನು ಪ್ರಾಮಾಣಿಕ, ಇವನು ಅಪ್ರಾಮಾಣಿಕ ಅನ್ನೋದನ್ನ ಇಲ್ಲಿ ಲೇಖಕರು ತನ್ನ ಅನುಭವದ ಮುಖಾಂತರ ಹೇಳ್ತಾರೆ. ಮಕ್ಕಳೇ, पाठ के दूसरे भाग के प्रमुख अंश समझ लिए हैं. मुझे भरोसा है कि इस पाठ का सारांश समझ लिए होंगे. इस भाग के कुछ प्रश्न गृह पाठ के रूप में दिए हैं.
मैं एक बार प्रश्नोत्तर यानी प्रश्न और उत्तर दोनों को सुनाता हूँ, आप सुनकर इन प्रश्नों के उत्तर होमवर्क बुक में लिख लीजिए। पहला प्रश्न है, आधा सेर सेब की मूल्य कितना है? ಅಂದ್ರೆ ಅರ್ಧ ಸೇರ್ ಸೇಬಿನ ಮೌಲ್ಯ, ಮೂಲ್ಯ ಅಂದ್ರೆ ದಾಮ್ ಅಂದ್ರೆ ಬೆಲೆ ಎಷ್ಟಾಗಿರಬಹುದು ಮಕ್ಕಳೇ? कितने होगा? 4 आने ಅಂದ್ರೆ 4 आने। प्रेमचंद जी की प्रसिद्ध कहानी संकलन का नाम क्या है? प्रेमचंद जी ಅವರ प्रसिद्ध संकलनದ ಹೆಸರೇನು? संकलन का नाम क्या है? मानस सरोवर। लेखक प्रेमचंद जी का जन्म कब और कहाँ हुआ? लेखकರ ಜನ್ಮ ಎಲ್ಲಾಗಿದ್ದು? ನಿಮಗೆ ಮೊದಲೇ ಹೇಳಿದ್ದೆ ನಾನು। लेखक प्रेमचंद जी का जन्म कब और कहाँ हुआ? लेखक प्रेमचंद जी का जन्म कब का मतलब है 31 जुलाई 1888, 1886, 31 जुलाई। और कहाँ? ಎಲ್ಲಾಯಿತು? वाराणसी के पास लमही गांव में। और चौथा प्रश्न है, बेईमानी में सहयोग देना कब संभव होता है? बेईमानी ಅಂದ್ರೆ ಇಲ್ಲಿ ಒಂದು ಬೇಯಿಮಾನಿ ಅಂದ್ರೆ ಅಪ್ರಾಮಾಣಿಕತೆ ಅಂತ ಅಥವಾ ಮೋಸ ಹೋಗುವ ಸಾಧ್ಯತೆ ಯಾವಾಗಿರುತ್ತೆ ಅಂದ್ರೆ ಏಕ್ ತೋ ಢೀಲೆಪನ್ ಸೆ और ಸಹಜ ವಿಶ್ವಾಸ ಸೆ, ಅಂದ್ರೆ ನಮ್ಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಮತ್ತೆ ಆ ವ್ಯಾಪಾರಸ್ಥರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಾವು ಎರಡು ರೀತಿಯಲ್ಲಿ ನಾವು ಬೇಯಿಮಾನಿ ಅಂದ್ರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ। ಈ ಪ್ರಶ್ನೆಗಳನ್ನ ನೀವು ಹೋಮ್ವರ್ಕ್ ಬುಕ್ ಅಲ್ಲಿ ಬರೀಬೇಕು। ಧನ್ಯವಾದ।